ರಾಮಾಯಣ ಮೂವಿದ ಫಸ್ಟ್ ಲುಕ್ ಟೀಸರ್ ಬಂದಾಯಿತು. ರಾಮನನ್ನು ಇಂಟ್ರೊಡ್ಯೂಸ್ ಮಾಡಿ ಕೊಟ್ಟಾಯಿತು. ನಮ್ಮ ರಣಬೀರ್ ಕಪೂರ್ ಅವರ ಒಂದು ಸ್ವ್ಯಾಗನ್ನು ಈ ಒಂದು ಮೂವಿಗೆ ನಾವು ನೋಡ್ತೇವೆ. ಡೆಫಿನೆಟ್ ಆಗಿ ಹೇಳ್ಬೇಕಂದ್ರೆ ಅಲ್ಟಿಮೇಟ್ ಲೆವೆಲ್ ಒಳಗೆ ಈ ಒಂದು ಮೂವಿ ಒಳಗೆ ಅಭಿನಯಿಸ್ತಾರೋ ಅನ್ನೋಕ ಈ ಒಂದು ಟೀಸರಾಗ ಪ್ರಮುಖ ಕಾರಣ ಆಕೈತಿ. ಇವರ ಒಂದು ಕಂಪ್ಲೀಟ್ ಆ್ಯಕ್ಟಿಂಗನ್ನು ನಾವು ಈ ಒಂದು ಸಣ್ಣ ಟೀಸರು ನಾವು ತಿಳ್ಕೊಂಡು ಅಂದ್ರೆ ಕಂಪ್ಲೀಟಾಗಿ ರಾಮನನ್ನು ಇಂಟ್ರೊಡ್ಯೂಸ್ ಈ ಒಂದು ಟೀಸರು ಮಾಡಿಕೊಟ್ಟಾರು. ಫಸ್ಟ್ನೇ ರಾಮ ಅಂತೇಳಿ ಕೊಟ್ಟ ಕಾಸ ಆನಂತರ ಮನಿತ್ ಮಲ್ಹೋತ್ರಾಸ್ ರಾಮಾಯಣ ಅಂತೇಳಿ ಕೊಟ್ಟಾರು. ಇದರ ಅರ್ಥ ರಾಮನನ್ನ ಈ ಟೀಸರ್ಗೆ ಇಂಟ್ರೊಡ್ಯೂಸ್ ಮಾಡಿ ಕೊಟ್ಟಾರು. ಬಟ್ ರಾಮ ಅಷ್ಟ ಕಂಡಿಲ್ಲ, ರಾವಣನ ಕೂಡ ಕಂಡಾಯಿತು. ನಮ್ಮ ಯಶ್ ಬಾಸ್ ಅವರ ಬ್ಯಾಕ್ ಲುಕ್ ಕೂಡ ನಾವು ನೋಡಿದ್ವು. ಈ ಒಂದು ಮೂವಿದ ಫೈನಲ್ ಶಾಟ್ ಅದಾಗಿತ್ತು. ಅಂದ್ರೆ ಈ ಒಂದು ಮೂವಿ ಒಳಗೆ ನಮ್ಮ ಯಶ್ ಅವರ ಒಂದು ಲುಕ್ ನಾವು ನೋಡಲಿಲ್ಲ ಕಂಪ್ಲೀಟಾಗಿ. ಪೂರ ಬ್ಯಾಕ್ ಒಳಗೆ ಹೆಂಗಿರ್ತಾರೋ ಅವರ ನಡಿಗೆಯನ್ನು ನೋಡ್ರಿ ಸಾಕ ಎಲ್ಲರೂ ಪಿದಾಗೋದಂದ್ರಿ ಪಕ್ಕ ಐತಿ. ಮತ್ತು ಈ ಮೂವಿ ಒಳಗೆ ಯಾರ್ಯಾರ ಏನೇನಾಗಿರ್ತಾರೋ, ಆನಂತರ ಯಶ್ ಅವರ ರಾವಣನಾಗಿ, ಆನಂತರ ಸಾಯಿ ಪಲ್ಲವಿ ಅವರು ಸೀತೆಯಾಗಿ, ಆನಂತರ ರವಿ ದುಬೆ ಅವರ ಲಕ್ಷ್ಮಣನಾಗಿ, ಆನಂತರ ಸನಿ ಡಿಯೋಲ್ ಅವರ ಆ್ಯಸ್ ಅ ಹನುಮಾನಾಗಿ, ಅಂದ್ರೆ ಟೋಟಲ್ ಆಗಿ ಎಲ್ಲರೂ ಕೂಡ ಒಂದು ಪಂಡಿತರನ್ನ ಅದಾರು. ಈ ಅಷ್ಟು ಪಂಡಿತರನ್ನ ಒಳಗೊಂಡಂಥ ಮೂವಿನ ಈ ರಾಮಾಯಣ ಮೂವಿ ಆಗೈತಿ. ಇನ್ನು ಈ ಟೀಸರ್ ಹೋಗಿ ನಾವು ನೋಡೋದಾದ್ರೆ ಒಂದು ಮೇನ್ ಕಾನ್ಸೆಪ್ಟ್ ಅಂದ್ರೆ ನನಗೆ ಲೈಕ್ ಆಗಿದ್ರೆ ಐಮ್ಯಾಕ್ಸ್ ಅವರ ಕಂಪ್ಲೀಟಾಗಿ ಈ ಮೂವಿಯನ್ನು ಒಂದು ಕ್ಯಾಮ್ರಾ ಶೂಟ್ ಮಾಡಿದಾರು. ಕಂಪ್ಲೀಟ್ ಎಲ್ಲ ಸೀನ್ಗಳ ಇವ್ರಿಗೆ ಒಂದು ಡೆಡಿಕೇಟ್ ಆಕಾವ. ಅಂದ್ರೆ ಮೊದಲನೇ ಸೀನ್ ಬರ್ತೈತಿ ಎಲ್ಲಿಗಂದ್ರೆ ಒಂದು ರಾಕ್ಷಸ ಒಂದು ಇದನ್ನು ಬಡಿಯೋದಂಥ ಸೀನ್ ಐತಿ. ಅದು ಮಾತ್ರ ಹೇಳೋದಲ್ಲ, ಟಾಪ್ ಕ್ಲಾಸ್ ಒಳಗೆ ಸೀನ. ದೆನ್ ಅದಾದ ಬಳಿಕ ಒಂದು ಸಣ್ಣದಾಗಿ ರಾಮನನ್ನು ಇಂಟ್ರೊಡ್ಯೂಸ್ ಮಾಡಿಕೊಡ್ತಾರು. ಒಂದು ಬೆಟ್ಟದ ಮೇಲೆ ಒಂದು ಕೈಯಾಗ ಬಾಣವನ್ನು ಹಿಡಿದ ಕಾಸ ನಮ್ಮ ರಾಮ ನಿತ್ತಾನು. ಆ ಲುಕ್ ನೋಡ್ರಿ, ಆ ಒಂದು ಬ್ಯಾಕ್ಗ್ರೌಂಡ್ ಒಳಗಿನ ಎಫೆಕ್ಟ್ಗಳು ನೋಡ್ರಿ, ಯಾರೂ ಕೂಡ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದನ್ನು ಡೆಫಿನೆಟಾಗಿ ಈ ಒಂದು ಟೀಸರ್ ಒಳಗೆ ತೋರಿಸಿದಾರು. ಆನಂತರ ರಾಮನ ನಡಿಗೆ ಮತ್ತು ಜನಗಳು ಯಾವ ರೀತಿಯಾಗಿ ಇದನ್ನು ಮಾಡತ್ತಾರು ರಾಮನಿಗೆ, ಈ ರೀತಿಯಾದ ಕಾನ್ಸೆಪ್ಟನ್ನು ಮುಂದುವರೆದು ತೋರಿಸ್ತಾರು. ಮತ್ತು ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂದ್ರೆ ರಾಮನ ಇನ್ನೊಂದು ಕಾಡೊಳಗೆ ಒಂದು ಸೀನ್ ಐತಿ, ಒಂದು ರಾಕ್ಷಸ ತಳಗೈತಿ. ಆ ಸೀನ್ ನೋಡ್ರೆ ಎಲ್ಲ ಕೂಡ ಮರೆಯುವಂಥ ಸೀನ. ಡೆಫಿನೆಟಾಗಿ ಒಂದು ಏನಕ್ಕೆ ಇದ್ರದ್ದೆಲ್ಲ ವಿ ಎಫ್ ಎಕ್ಸದ ಪವರನ್ನು ಈ ಒಂದು ಮೂವಿ ಒಳಗೆ ಭಾಳಷ್ಟು ನಾವು ನೋಡ್ತೇವೆ. ಅಂದ್ರೆ ಭಾಳಷ್ಟು ಅಮೌಂಟದ ಮೂವಿ ಆದ್ದರಿಂದ ಈ ಒಂದು ಮೂವಿ ಮ್ಯಾಗ ಭಾಳಷ್ಟು ಫೋಕಸ್ ಕೂಡ ಇರ್ತೈತಿ. ಆನಂತರ ಭಾಳಷ್ಟು ರೆಸ್ಪಾನ್ಸಿಬಿಲಿಟಿ ಕೂಡ ಇರ್ತಾವೆ. ಆದ್ದರಿಂದ ಮೂವಿದೊಳಗೆ ಮಾತ್ರ ಯಾವುದೇ ರೀತಿಯಾದ ಪ್ರಾಬ್ಲಮ್ ಆಗ್ದಂಗೆ ಆನಂತರ ರಾಮನನ್ನು ಇಂಟ್ರೊಡ್ಯೂಸ್ ಮಾಡಿಕೊಡ್ತಾರೆ. ದೆನ್ ಮುಂದೆ ಏನು ಹೇಳೋದಲ್ಲ, ಪ್ರತಿಯೊಂದು ಏನೇನು ತೋರಿಸಿದಂಥ ಸೀನುಗಳನ್ನು ನಾವು ನೋಡ್ರೆ ಬೇರೆ ಬೇರೆ ಸೀನುಗಳು ಅನೇಕ ತೋರಿಸ್ಯಾರು. ಆ ರಥದ ಚಕ್ರದಿಂದ ಹಿಡ್ಕೊಂಡು ಎಲ್ಲ ಸೀನುಗಳನ್ನು ನಾವು ನೋಡ್ರೆ ಪ್ರತಿಯೊಂದು ಸೀನುಗಳು ಡಿಫ್ರೆಂಟು. ಆನಂತರ ಪ್ರತಿಯೊಂದು ಸೀನೊಳಗೆ ವಿ ಎಫ್ ಎಕ್ಸ್ ಎಫೆಕ್ಟನ್ನು ನಾವು ನೋಡ್ತೇವೆ. ಆನಂತರ ರಾಮನಾಗಿ ರಣಬೀರ್ ಸಿಂಗ್ ಅವರು ಬಂದ ನಂತರ ನನಗೆ ಒಂದು ಕ್ಷಣ ಅನಿಸ್ತು, ಕೈ ಮುಗಿಲೇನು ಅನ್ನೋ ಫೀಲ್ ಕೂಡ ಬಂತು. ಆ ರೀತಿ ಒಳಗೆ ಕಾಣತಾರು. ಅಂದ್ರೆ ಆ್ಯಸ್ ಅ ರಾಮಣಿ ಮುಂದೆ ಬಂದಂಗೆ ಒಂದು ಫೀಲ್ ಬಂತು. ಡೆಫಿನೆಟಾಗಿ ಅಷ್ಟು ಮಾತ್ರ ಪಕ್ಕ ಐತಿ. ಇವರು ಆ್ಯಕ್ಟಿಂಗ್ ಮಾತ್ರ ಈ ಒಂದು ಮೂವಿ ಒಳಗೆ ಟಾಪ್ ಕ್ಲಾಸ್ ಒಳಗೆ ಐತಿ. ಇನ್ನು ಮೂವಿ ಒಳಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅಂದ್ರೆ AR ರೆಹಮಾನ್ ಅವರ ಒಂದು ಮ್ಯೂಸಿಕ. ಇವರ ಮ್ಯೂಸಿಕ್ಕಿಗೆ ಫಿದಾ ಆಗಲಿದ್ದವ್ರು ಯಾರೂ ಇಲ್ಲ. ಮತ್ತು ಇಲ್ಲಿಗೆ ಅಂದ್ರೆ ಈ ಒಂದು ಮ್ಯೂಸಿಕ್ಕಿಗೆ ಏನೋ ಒಂದು ರೆಸ್ಪಾನ್ಸಿಬಿಲಿಟಿ ಐತಲ್ಲ, ಡೆಫಿನೆಟಾಗಿ ಭಾಳಷ್ಟು ಚಲೋ ತಮಗೆ ಒಂದು ವಹಿಸ್ಕೊಂಡಾರು. ಆನಂತರ ಪ್ರತಿಯೊಂದು ಸೀನುಗಳು ತನ್ನದೇ ಆದ ವಿಶೇಷತೆಯನ್ನು ಹೊಂದಿದವು. ಬ್ಯಾಕ್ಗ್ರೌಂಡು ಮ್ಯೂಸಿಕನ್ನು ನಾವು ನೋಡ್ರೆ ಒಂದು ಕೈಯಾಗ ಕತ್ತಿ ಹಿಡಿದು ತಳಗೆ ಬಡ್ರೂ ಕೂಡ ಅಲ್ಲಿ ಒಂದು ಸೌಂಡನ್ನು ನೋಡ್ತವಲ್ಲ, ಅಲ್ಟಿಮೇಟ್ ಲೆವೆಲ್ ಒಳಗೆ ಅಂತೇಳಿ ನನಗನ್ನಿಸ್ತು ಪರ್ಸ್ನಲಾಗೆ. ಇನ್ನು ಮುಂದುವರೆದ್ರೆ ಟೀಸರ್ ನಾವು ಹಂಗೆ ಒಂದು ಕಾನ್ಸೆಪ್ಟ್ ಬರ್ತೈತಿ. ರಾಮ ಆ್ಯಸ್ ಒಂದು ಬಾಣ ಬಿಡೋದು, ಆನಂತರ ಬೇರೆ ಬೇರೆ ವಿ ಎಫ್ ಎಕ್ಸದ್ದು ಸೀನ್ಗಳು ಬರ್ತಾವೆ. ಆಲ್ಮೋಸ್ಟ್ ಆಲ್ ವಿ ಎಫ್ ಎಕ್ಸದ್ದು ಸೀನ್ಗಳನ್ನು ಇರ್ತಾವೆ. ಅವು ಮಾತ್ರ ಬೆಸ್ಟ್ ಲೆವೆಲ್ ಒಳಗಿದ್ವು. ಮತ್ತು ಆನಂತರ ಒಂದು ಹಡಗಿನೊಳಗೆ ರಾಮ ಲಕ್ಷ್ಮಣ ಸೀತೆ ಇನ್ನೊಬ್ಬ ನಾವಿಕ ಒಂದಿದ್ರೊಳಗೆ ಹೊಂಟಾರು. ಅದ್ರೊಳಗೆ ಸಣ್ಣದಾಗಿ ನಮ್ಮ ಸೀತಾ ಮಾತೆ ಕೂಡ ನಮಗೆ ಕಂಡು ಬಂದರು. ಅಂದ್ರೆ ಟೋಟಲಾಗಿ ಹೇಳೋದಂದ್ರೆ ಇದ್ರೊಳಗೆ ಎಲ್ಲರನ್ನೂ ತೋರಿಸ್ಯಾರು. ಬಟ್ ಎಲ್ಲರೂ ಹೈಡ್ ಒಳಗದಾರು. ಆ್ಯಸ್ ಅ ರಾಮನ್ ಅಷ್ಟೇ ಒಂದು ಮೇನ್ ಫೋಕಸ್ ಆಗಿ ಕಾಣಕತ್ತಾನು. ಅಂದ್ರೆ ಇದ್ರ ಕಾನ್ಸೆಪ್ಟ್ ಏನೈತಲ್ಲ ಅದನ್ನು ಡೆಫಿನೆಟಾಗಿ ನಮಗೆ ತಿಳಿಸ್ಕೊಟ್ಟಾರು. ಲಾಸ್ಟಕ್ಕೆ ನಾವು ನಮ್ಮ ರಾವಣನ ಪುಷ್ಪಕ ವಿಮಾನವನ್ನು ನೋಡ್ತೇವೆ. ಈ ಪುಷ್ಪಕ ವಿಮಾನನ ಈ ಒಂದು ಮೂವಿಗೆ ಪ್ಲಸ್ ಪಾಯಿಂಟ್ ಆಕೈತೇನೋ ಅನ್ನೋ ಫೀಲ್ ಕೂಡ ಬಂತು. ಅದನ್ನು ನೋಡ್ರೆ ಸಾಕ ಒಂಥರ ಒಂದು ಬೇರೆ ಥರನ ಅನ್ಸಾಯ್ತಿ. ಆ ಥರ ಒಂದು ಡಿಸೈನಿಂಗನ್ನು ನಾವು ಪುಷ್ಪಕ ವಿಮಾನದಾಗ ನೋಡ್ತೇವೆ. ಇದು ಪುಷ್ಪಕ ವಿಮಾನನ ಮಾತ್ರ ಡ್ಯಾಮ್ ಶೋರ್ದನು. ಆನಂತರ ಮುಂದುವರಿದಾದ್ರೆ ಈ ಒಂದು ಟೀಸರ್ ಬಗ್ಗೆನೇ ಹೇಳೋದಾದ್ರೆ ಅಲ್ಟಿಮೇಟ್ ಲೆವೆಲ್ ಒಳಗಿತ್ತು ನನ್ನ ಕಡೆ. ಅಂದರೆ ಈ ಒಂದು ಟೀಸರ್ಗೆ 5 ಸ್ಟಾರ್ಗೆ 5 ಸ್ಟಾರನ್ನು ಕೊಡ್ತಾನು. ಅದ್ರಾಗ ಯಾವುದೇ ರೀತಿಯಾದ ಒಂದು ಹಿನ್ನಡೆ ಇಲ್ಲ. ಅಂದ್ರೆ ಅಷ್ಟು ಚಲೋ ಇತ್ತು ಟೀಸರ. ಆ ಕಾರಣಕ್ಕೆ
ಇದಾಗಿತ್ತು ನಮ್ಮ ರಾಮ ಅಂದ್ರೆ ರಾಮಾಯಣ ಮೂವಿದ ರಾವಣದ ಒಂದು ಟೀಸರ್ ಏನಿತ್ತಲ್ಲ ಟೀಸರ್ ರಿವ್ಯೂ. ಇದೇ ಥರ ನಿಮ್ಗೆ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ವಿಡಿಯೋ ಇನ್ಫಾರ್ಮೇಟಿವ್ ಲೈಕ್ ಕೊಟ್ಟು ಹೋಗ್ರಿ.